ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಗುಡ್. ಇವತ್ತು ನಾನು ನಿಮಗೆ ಮಲೆನಾಡಿನ ಕಾಳು ಕಡುಬನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಸ್ಟ್ರೈನ್ ಮಾಡಿ ಒಂದು ಬಟ್ಟೆ ಮೇಲೆ ಆ ಅಕ್ಕಿಯನ್ನು ಆರಕ್ಕೆ ಬಿಟ್ಬಿಟ್ಟು ಅದರ ನೀರಿನ ಅಂಶ ಎಲ್ಲ ಹೋಗೋ ತನಕ ಮಾಡಿ ನೆಕ್ಸ್ಟ್ ಎತ್ತಿಟ್ಕೊಬೇಕು. ಹಾಗೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಮೊದಲು ನಾವು ಒಗ್ಗರಣೆಯನ್ನು ಮಾಡ್ಕೊಬೇಕು. ಆ ಒಗ್ಗರಣೆಗೆ ಫಸ್ಟು 2 ಟೇಬಲ್ ಸ್ಪೂನ್ ಆಯಿಲ್, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಅದು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಬಾಡಿಸ್ಕೊಬೇಕು. ನಂತರ ನಾವು ಸುಲಿದಿಟ್ಕೊಂಡ ಬೀನ್ಸ್ ಕಾಳು, ಹಾಗೆ ನೀರು, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಬರೋ ತನಕ ಬಿಡಬೇಕು. ನಂತರ ನಾವು ಆರಿಸಿಟ್ಕೊಂಡ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಒಂದು ರವೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಬೇಕು. ಅದಾದ ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡ ಪಾತ್ರೆಯಲ್ಲಿ 1 ಕಪ್ ನೀರು, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿಕೊಂಡು ಮಾಡಿಟ್ಕೊಂಡ ರವೆಯನ್ನು ಸ್ವಲ್ಪ ಹಾಕಿ 1 ಗಂಟಿಲ್ಲದ ಹಾಗೆ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ನಂತರ ಅದು ರವೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬಂದಮೇಲೆ ನಾವು ಮಾಡಿಟ್ಕೊಂಡ ಎಲ್ಲ ರವೆಯನ್ನು ಹಾಕಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಆ ರವೆಯನ್ನು ಬೇಯಿಸ್ಕೊಬೇಕು. ನಂತರ ನಾವು ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಗೂ ಧನಿಯಾ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಂತರ ಬೆಂದ ರವೆಯನ್ನು ನೀಟಾಗಿ ಮುದ್ದೆ ಥರದಲ್ಲಿ ಕೂಡಿಸ್ಕೊಂಡು ನೆಕ್ಸ್ಟ್ ಕಡುಬನ್ನು ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಕಡಾಯಿಗೆ ಬೇಯಿಸ್ಕೊಂಡ ಕಾಳು, ಕಡುಬು, ಹಾಗೆ ಮಸಾಲವನ್ನು ಹಾಕಿ ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಆ ಕಡುಬು ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಮಸಾಲೆ ಜೊತೆ ಆ ಕಡುಬು ಬೇಯ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 20 ನಿಮಿಷ ಆ ಕಡುಬನ್ನು ನಾವು ಬೇಯಲು ಬಿಡಬೇಕು. ಅದಾದ ನಂತರ ನಮಗೆ ನೀರಿನ ಅವಶ್ಯಕತೆ ಇದ್ದಲ್ಲಿ ನೀರು ಹಾಕೊಬೋದು. ಒಂದು ಕುದಿ ಬರೋ ತನಕ ಕುದಿಸ್ಬಿಟ್ಟು ನಮಗೆ ಬೇಕಾದ ಕಾಳು ಕಡುಬು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.